ವಿಡಿಯೋದಲ್ಲಿ ನೋಡಿದೆ ಏನೋ ಗಾಡಿ ತಗಂದ್ರೆ ಆಫರ್ ಅಲ್ಲಿ ಏನೇನೋ ಕೊಡ್ತೀರಿ ಫ್ರೀಯಾಗಿ ಅಂತ ಗೊತ್ತಾಯ್ತು. ಹೌದು, ಏನೇನ್ ಕೊಟ್ಟಿರಿ? ಗಾಡಿ ಜೊತೆಗೆ ಒಂದು 30,000 ರೂಪಾಯಿ ಹೊರತು ಒರಿಜಿನಲ್ ಲ್ಯಾಪ್ಟಾಪ್ ಅವಿಟಾ ಬ್ರಾಂಡ್, ಅದ್ರ ಜೊತೆ 5,000 ಕ್ಯಾಶ್ ಬ್ಯಾಕ್ ಇರುತ್ತೆ. ಲೂಲು ಮಾಲ್ ಬುಕ್ ಮಾಡಿದ್ರೆ ಮಾತ್ರ. ಅದ್ರ ಜೊತೆಗೆ 5,000 ರೂಪಾಯಿ ಹೊರತು ಆಕ್ಸರೀಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಟೋಟಲ್ 40,000 ರೂಪಾಯಿ ಫ್ರೀಯಾಗಿ ಸಿಗುತ್ತೆ. 40,000 ಫ್ರೀಯಾಗಿ ಸಿಗ್ತದೆ. ಹೌದು. ಈಗ ಫ್ರೀಯಾಗಿ ಏನೇನ್ ಕೊಡ್ತೀರಾ ಅದು ಕೊಟ್ಬಿಡಿ. ಓಕೆ, ಗಾಡಿ ಮುಂದುವರ್ಸೋದಕ್ಕತ್ತೀನಿ. ಅದೇ ಗಾಡಿನೂ ಕೊಟ್ಬಿಡ್ತೀನಿ, ಮುಂದ್ ವರ್ಷ ದುಡ್ಡು ಕೊಟ್ರೆ ಆಗುತ್ತಲ್ವಾ? ಸರ ಈಗ ನಮ್ಮೂರು ಮಂಡ್ಯ, ಈಗ ಒಂದ್ಸತಿ ಹೋಗಿ ಬರ್ಬೇಕು ಅಂದ್ರೆ ಒಂದ್ 2-3 ಸತಿ ಚಾರ್ಜ್ ಹಾಕ್ಬೇಕೇನೋ? ನಮ್ ಗಾಡಿ ಒಂದ್ಸರಿ ಚಾರ್ಜ್ ಮಾಡಿದ್ರೆ 250 ಕಿಲೋಮೀಟರ್ ಆಗುತ್ತೆ. ಒಂದೇ ಸರಿ ಚಾರ್ಜ್ ಹಾಕಿರ್ ಸಾಕು, ಹೋಗಿ ಬರ್ಬೋದು. ಏನೊಂದ್ ಬ್ಯಾಟ್ರಿ ವಾರಂಟಿ ಬಂದು ಒಂದ್ 30,000 ಕಿಲೋಮೀಟರ್ ಕೊಟ್ಟಿರಾ? ಏನೋ 40,000 ಏನೋ 50,000 ಕಿಲೋಮೀಟರ್ ಕೊಟ್ಟಿರಾ? 1,00,000 ಕಿಲೋಮೀಟರ್ 5 ವರ್ಷ ವಾರಂಟಿ ಯಾರು ಕೊಡ್ತಾರೆ ಮಾರ್ಕೆಟ್ ಅಲ್ಲಿ? ಸರ್, ಈಗ ರೋಡ್ ಮಧ್ಯದಲ್ಲಿ ಗಾಡಿ ನಿಂತಿದ್ದ ಚಾರ್ಜ್ ಹಾಕೊಂಡು ಮರ್ತ್ಕೊಬಿಟ್ಟಿರ್ತೀನಿ, ಏನ್ ಮಾಡೋದಾಗ? ನಮ್ ಬ್ಯಾಟ್ರಿ ಇದೆಯಲ್ಲ, ಸಿಂಪಲ್ ಡಿಟ್ಯಾಚಬಲ್. ನಿಮ್ ಮನೆ 1ನೇ ಫ್ಲೋರ್ ಇರ್ಬೋದು, 2ನೇ ಫ್ಲೋರ್ ಇರ್ಬೋದು. ಇಲ್ಲ ಅಂದ್ರೆ ರೋಡ್ ಮಧ್ಯೆ ನಿಂತ್ಕೊಂಡ್ರೆ ಬ್ಯಾಟ್ರಿ ಎತ್ ನೋಡಿ ಎಷ್ಟು ವೆಯ್ಟ್ ಇದೆ ಅಂತವ. 7-8 kg ವೆಯ್ಟ್ ಬರುತ್ತೆ. ಆರಾಮಾಗಿ ತಗೊಂಡೋಗ್ಬಿಟ್ಟು ಚಾರ್ಜ್ ಹಾಕೊಂಡು ಗಾಡಿ ಮೂವ್ ಮಾಡ್ಕೋಬಹುದು. ಸಪರೇಟ್ ಆಗಿ ಚಾರ್ಜ್ ಹಾಕಬಹುದು, ಸಪರೇಟ್ ಆಗಿ ಮನೇಲಿ ಚಾರ್ಜ್ ಹಾಕೋಬಹುದು. ಇಲ್ಲ ಅಂತಂದ್ರೆ ಗಾಡಿಲಿ ಫ್ರಂಟ್ ಆದ್ರೂ ಚಾರ್ಜ್ ಮಾಡ್ಕೋಬಹುದು. ಎರಡು ತರ ಆಪ್ಷನ್. ರೋಡ್ ಮಧ್ಯೆ ನಮ್ ಗಾಡಿ ಯಾವ್ದ ಕಾರಣಕ್ಕೂ ತಳ್ಳಂಗಿಲ್ಲ. ಬೆಂಗಳೂರು ಸಿಗುತ್ತೆ. ಸರ್ವಿಸ್ ಸ್ಪೇರ್ ಪಾರ್ಟ್ ಬೇಕಾ ಬೆಂಗಳೂರು ಸಿಗುತ್ತೆ. ಸರ್ವಿಸ್ ಏನಾಯ್ತು ಅಂದ್ರೆ ಒಂದಿನ 2 ದಿನದಲ್ಲಿ ನಾವು ಕೊಡ್ಬೋದು ಇದ್ರಲ್ಲಿ. ಹೌದು. ಅಂದ್ರೆ ಈಗ ಎಲ್ಲ ತಗೊಂಡ್ ತಿಂಗಳ ಗಟ್ಟಲೆ ನಿಲ್ಸ್ಕೊಂಡಿದಾರಂತ ಸರ್. ಹೌದು, ನಿಜ. ಅದನ್ನ ನೋಡ್ಬಿಟ್ಟು ಜನ ಎದುರದವ್ರೆ. ಈ ಕಾನ್ಫಿಡೆನ್ಸ್ ಕೊಟ್ಮೇಲೆ ಧೈರ್ಯವಾಗಿ ಬಂದ್ ತಗೋಬಹುದು. ವಿಡಿಯೋದಲ್ಲಿ ನೋಡಿದೆ ಗಾಡಿ ತಗೊಂಡ್ರೆ ಏನೇನೋ ಆಫರ್ ಅವೆ ಅಂತಂದ್ರು. ಹೌದು, ಏನೋ ಫ್ರೀ ಕೊಡ್ತಾರೆ ಅಂತಂದ್ರು. ಏನೇನಿದೆ ಸರ್ ಫ್ರೀ? ನಮ್ ಗಾಡಿಗಳು ತಗೊಂಡ್ರೆ 40,000 ರೂಪಾಯಿ ಹೊರತು ಆಫರ್ ಇರುತ್ತೆ. ಒಂದು ಲ್ಯಾಪ್ಟಾಪ್ 30,000 ರೂಪಾಯಿ ಹೊರತು ಲ್ಯಾಪ್ಟಾಪ್, 5,000 ರೂಪಾಯಿ ಸ್ಪಾಟ್ ಕ್ಯಾಶ್ ಬ್ಯಾಕ್ ಇರುತ್ತೆ. ಅದ್ರ ಜೊತೆಗೆ 5,000 ರೂಪಾಯಿದು ವೆಹಿಕಲ್ಗೆ ಆಕ್ಸರೀಸ್ ಅಂತ ಇರುತ್ತೆ. ಟೋಟಲ್ 40,000 ರೂಪಾಯಿ ಹೊರ್ತದ ನಾವು ಗಾಡಿ ಜೊತೆಗೆ ಫ್ರೀಯಾಗಿ ಕೊಡ್ತಾ ಇದೀವಿ. ಸರಿ, ಗಾಡಿ ಮುಂದುವರ್ಸಕ್ತಕತ್ತೀನಿ. ಅವೇನು ಫ್ರೀ ಅವೆ ಅವು ಕೊಟ್ಟಿರಿ ನನಗೆ? ತಮಾಷೆ ಮಾಡ್ದಕ್ಕನ ಸರ್. ಇದು ಏನು ಎಷ್ಟು ಕಿಲೋಮೀಟರ್ ಕೊಟ್ಟದು? ಈ ಗಾಡಿ ಬಂದ್ಬಿಟ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ ಮಾರ್ಕೆಟ್ ಎಷ್ಟು ನೋಡಿರ್ಬೋದು? 100 ಕಿಲೋಮೀಟರ್ ನೋಡಿರ್ಬೋದಾ? 150 ಅಲ್ವಾ? ನಮ್ ಗಾಡಿ ಬಂದ್ಬಿಟ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ 250 ಕಿಲೋಮೀಟರ್ ಹೋಗುತ್ತೆ. 250 ಕಿಲೋಮೀಟರ್ ಮೈಸೂರಿಗೆ ಹೋಗ್ಬರ್ಬೋದು, ತುಮಕೂರ್ಗೆ ಹೋಗ್ಬರ್ಬೋದು. ಏನ್ ಇಲ್ಲಿಂದ ತಗೊಂಡ್ರೆ ನನ್ ಮಂಡ್ಯಕ್ಕೆ ಹೋಗಿದ್ದು ಆರಾಮಾಗಿ ಬರ್ಬೋದು. ಮಂಡ್ಯ ರೌಂಡ್ ಹಿಡ್ಕೊಂಡು ಮತ್ತೆ ವಾಪಸ್ ಬರ್ಬೋದು. ಅಲ್ಲ, ನನ್ ಸುಮಾರು ಜನ ಕೇಳಿರೋ ಪ್ರಕಾರ ಎಲೆಕ್ಟ್ರಿಕಲ್ ಬೈಕ್ ತಗೊಂಡ್ರೆ ಇಲ್ಲಿಂದ ಹೋಗಿ ಪುನಃ ಅಲ್ಲಿ ಚಾರ್ಜ್ ಹಾಕೊಂಡ್ ಪುನಃ ಹತ್ತಿಂದ ಚಾರ್ಜ್ ಹಾಕೊಂಡ್ ಬರ್ಬೇಕು. 2 ಸಲ ಚಾರ್ಜರ್ ಕ್ಯಾರಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದು ಇರ್ಬೇಕು, ಚಾರ್ಜರ್ ಪಾಯಿಂಟ್ ಹುಡುಕ್ಬೇಕು. ಹೌದು, ಇದು ಬೈಕ್ ಬಂದು ಬೆಸ್ಟ್ ಆಪ್ಷನ್. ಒಂದ್ಸತಿ ಚಾರ್ಜ್ ಹಾಕಿದ್ರೆ 250 ಕಿಲೋಮೀಟರ್ ಹೋಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿರೋ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಹೆಂಗೆ ಅಂತ ಅಂದ್ರೆ ರೇಂಜ್ ಅಂದ್ರೆ ವಾರಂಟಿ ಇರುತ್ತಲ್ಲ, ವಾರಂಟಿ ಬಂದ್ಬಿಟ್ಟು 30,000 40,000 ಕಿಲೋಮೀಟರ್ ಕೊಡ್ತಾರೆ ಬ್ಯಾಟ್ರಿಗೆ. ನಾವು ಕೊಡ್ತಾರೆ ಎಷ್ಟು ಗೊತ್ತಾ? 1,00,000 ಕಿಲೋಮೀಟರ್. ಯಾರು ಕೊಡ್ತಾರೆ? 1,00,000 ಓಡಿಸೋದ್ ಹೆಚ್ಚು ಕಮ್ಮಿ 2-3 ಗಾಡಿ ದುಡ್ಡು ವಾಪಸ್ ಬಂದಿರ್ತದ ಸರ್. ಹೌದು, ಅಷ್ಟೊತ್ತಿಗೆ ಅಲ್ಲ, ಗಾಡಿ ಆಯಸ ಮುಗ್ದೋ ಇರುತ್ತೆ, ಅಷ್ಟು ಹೊಡೆದಾಕಿರ್ತಾರೆ. ಪೆಟ್ರೋಲ್ ಹಾಕ್ಸಿದ್ರೆ ಕಮ್ಮಿ ಅಂತಂದ್ರೆ ನಮ್ಮ 1 ವರ್ಷಕ್ಕೆ ಗಾಡಿ ಫ್ರೀ ಆಗ್ಬಿಟ್ಟಿರ್ತದೆ. 1 ವರ್ಷಕ್ಕೆ ಫ್ರೀ ಆಗ್ಬಿಡುತ್ತೆ. 1 ವರ್ಷಕ್ಕೆ ಇನ್ ಮೇಲೆ ಓಡಿಸಿದ್ರು ಮಿನಿಮಮ್ ಬ್ಯಾಟ್ರಿ ವಾರಂಟಿ ಎಷ್ಟು ಸರ್? ಬ್ಯಾಟ್ರಿ ವಾರಂಟಿ ಬಂದ್ಬಿಟ್ಟು 5 ವರ್ಷ ವಾರಂಟಿ ಇರುತ್ತೆ. 5 ವರ್ಷ ವಾರಂಟಿ. ಅದ್ರ ಜೊತೆಗೆ 1,00,000 ಕಿಲೋಮೀಟರ್ ಯಾವ್ದು ಅರ್ಲಿ ಆಗುತ್ತೆ ಅದ್ರ ಪ್ರಕಾರ ಮುಗಿಯುತ್ತೆ. ಓಕೆ 5 ವರ್ಷಕ್ಕೆ 1 ವರ್ಷ ಗಾಡಿ ದುಡ್ಡು ಕೊಡ್ತೀವಿ ಅಂದ್ರೆ ಇನ್ನು 5 ವರ್ಷ 4 ವರ್ಷ ಫ್ರೀಯಾಗಿ ಓಡಿಸ್ತೀವಿ. 4 ವರ್ಷ ಫ್ರೀಯಾಗಿ ಓಡಿಸ್ದಂಗೆ. ಹೌದು. ಓಕೆ ಸರ್, ಇದೇನ್ ಪ್ರೈಸ್ ಸರ್? ಈ ಒಂದು ವೆಹಿಕಲ್ ಬಂದ್ಬಿಟ್ಟು ಒಂದ್ಸರಿ ಚಾರ್ಜ್ ಮಾಡಿ 200 ಕಿಲೋಮೀಟರ್ ಹೋಗುತ್ತೆ. ಇದು 205 ಕಿಲೋಮೀಟರ್ ಹೋಗುತ್ತೆ. 250 ಎರಡಕ್ಕೂ ಕೂಡ 15,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. 15,000 ಡಿಫ್ರೆನ್ಸ್ ಇರುತ್ತೆ. ಹೌದು. ಸೊ ಇದು ಬಂದ್ಬಿಟ್ಟು ಕಾಸ್ಟ್ 1,30,30,000 ರೂಪಾಯಿ ಆಗುತ್ತೆ. 1,30,30,000 ರೂಪಾಯಿ ಜೊತೆಗೂ ಕೂಡ ನಾವೇನ್ ಮಾಡ್ತಾ ಇದೀವಿ? 40,000 ಅಂದ್ರೆ ಎಷ್ಟಾಗುತ್ತೆ? 90,000 ಬಿದ್ದಂಗೆ. 90,000 ರೂಪಾಯಿ 200 ಕಿಲೋಮೀಟರ್ ಮಾರ್ಕೆಟ್ ಯಾರು ಕೊಡ್ತಾರೆ? ಒಳ್ಳೆ ಆಫರ್ ಸರ್. ಇದು ಎಷ್ಟೋ ಜನ. ಆಮೇಲೆ ನನಗೆ ಇನ್ನೊಂದು ತುಂಬಾ ಕಾಡುವಂತ ಪ್ರಶ್ನೆ, ಇತ್ತೀಚೆಗೆ ನಾನು ನೋಡಿರುವಂತ ವಿಡಿಯೋಗಳೆಲ್ಲ ನೋಡಿರುವಂತದ್ದು, ಸರ್ವಿಸು ಅಂತ ತುಂಬಾ ಪ್ರಾಬ್ಲಮ್ ಆಯ್ತವೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಅಂತ. ಬಟ್ ಬೇರೆ ಗಾಡಿಗಳಲ್ಲಿ ನಾನು ನೋಡಿರೋದು, ಈ ಗಾಡಿಲಿ ಇನ್ನೂ ಇದುವರೆಗೂ ನೋಡಿಲ್ಲ. ಹೆಂಗೆ ಏನ್ ಸರ್ ಅಂದ್ರೆ ಸರ್ವಿಸ್? ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ಗೂ ಬೇರೆಗೂ ಹೋಲಿಸ್ಕೊಂಡ್ರೆ ಏನು ಅಂದ್ರೆ, ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಅಷ್ಟು ಟೆಕ್ನಾಲಜಿ ಜಾಸ್ತಿ ಇಲ್ಲ. ಟೆಕ್ನಾಲಜಿ ಜಾಸ್ತಿ ಇದ್ದಷ್ಟು ಕೂಡ ಏನಾಗುತ್ತೆ? ಟೆನ್ಷನ್ ಜಾಸ್ತಿ ಆಗುತ್ತೆ. ಸರಿನಾ? ಟೆಕ್ನಾಲಜಿ ಕಡಿಮೆ, ಟೆನ್ಷನ್ ಕಡಿಮೆ. ಸೊ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ನ ಎಲ್ಲಾದ್ರೂ ಕೂಡ ನೀವು ಈಸಿಯಾಗಿ ಸರ್ವಿಸ್ ತಗೋಬಹುದು. ಯಾವುದೇ ಎಲೆಕ್ಟ್ರಿಕಲ್ ವೆಹಿಕಲ್ ಶೋರೂಮ್ ಹೋದ್ರೂ ಕೂಡ ಸರ್ವಿಸ್ ತಗೋಬಹುದು. ಪ್ರತಿಯೊಂದಿದ್ರಲ್ಲೂ. ಮುಂದೆ ಮುಂಚೆ ಒಂದು ಶೋರೂಮ್ ಅಲ್ಲಿ ಹೋಗಿದಾಗ
ಪ್ರತಿಯೊಂದು ವೆಹಿಕಲ್ ಈ ತರದವ್ ನಿಂತಿತ್ತು. ನಾನು ಆ ತರ ಬೇರೆ ತರ ಗಾಡಿ ನೋಡಿರ್ಲಿಲ್ಲ. ಓಕೆ, ಅದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗೋದು ಕಷ್ಟ, ಇದು ಈಸಿಯಾಗಿ ಸಿಗ್ತದೆ. ಇದು ಈಸಿಯಾಗಿ ಸಿಗುತ್ತೆ. ಯಾಕಂದ್ರೆ ಮತ್ತೆ ಇನ್ನೊಂದು ಇದು ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನೀವು ಬ್ಯಾಟ್ರಿ ಬೇಕಾ ಸರ್ವಿಸ್ ಬೆಂಗಳೂರೇ ಸಿಗುತ್ತೆ, ಚಾರ್ಜರ್ ಬೇಕಾ ಬೆಂಗಳೂರು ಸರ್ವಿಸ್ ಸಿಗುತ್ತೆ, ವೆಹಿಕಲ್ ಬೇಕಾ ಬೆಂಗಳೂರೇ ಸಿಗುತ್ತೆ, ಸರ್ವಿಸ್ ಸ್ಪೇರ್ ಪಾರ್ಟ್ ಬೇಕಾ ಬೆಂಗಳೂರೇ ಸಿಗುತ್ತೆ. ಸರ್ವಿಸ್ ಏನೇ ಇತ್ತು ಅಂದ್ರೆ ಒಂದಿನ ಎರಡು ದಿನದಲ್ಲಿ ನಾವು ಕೊಡ್ಬೋದು ಇದ್ರಲ್ಲಿ. ಹೌದು ಹೌದು. ಅಂದ್ರೆ ಈಗ ಎಲ್ಲ ತಗೊಂಡ್ ತಿಂಗಳ ಗಟ್ಟಲೆ ನಿಲ್ಸ್ಕೊಂಡಿದಾರಂತ ಸರ್. ಹೌದು ಹೌದು, ನಿಜ ನಿಜ. ಅದನ್ನ ನೋಡ್ಬಿಟ್ಟು ಜನ ಎದುರುತ್ತವ್ರೆ. ಈ ಕಾನ್ಫಿಡೆನ್ಸ್ ಕೊಟ್ಮೇಲೆ ಧೈರ್ಯವಾಗಿ ಬಂದ್ ತಗೋಬಹುದು. ಹೌದು, ಯಾಕೆಂದ್ರೆ ನಾವು ಕೂಡ ಆಲ್ಮೋಸ್ಟ್ ಅಲ್ಲಿ 6 ವರ್ಷದಿಂದ ಒಂದು 30,000 ಜನಗಳಿಗೆ ಕಸ್ಟಮರ್ಗೆ ಫೇಸ್ ಮಾಡಿ ಅವ್ರಿಗೆ ಏನ್ ಬೇಕಾಗಿದೆ ಏನಿದ್ರೆ ಕಸ್ಟಮರ್ಗೆ ಬೆನಿಫಿಟ್. ಒಂದು ಮೈಲೇಜು, ಎರಡನೇದು ಪ್ರೈಸು, ಮೂರನೇದು ಆಫರು. 4,000 ಆಫರ್ ಕೊಡ್ತು ಅಂತಂದ್ರೆ ಹೌದು, ಹೆಚ್ಚು ಕಮ್ಮಿ ಗಾಡಿನ 90,000 ಸಿಕ್ಕಂಗಾಯ್ತು. ಹೌದು. ಆಮೇಲೆ 90,000 ರೂಪಾಯಿಗೆ ತಿಂಗಳಿಗೆ ನಮ್ ಪೆಟ್ರೋಲ್ ಲೆಕ್ಕ ಹಾಕತ್ತೀನಿ ಅಂತಂದ್ರೆ 100 ರೂಪಾಯಿಗೆ ಲೆಕ್ಕ ಹಾಕತ್ತೀನಿ ಅಂತಂದ್ರೆ 3,000 ರೂಪಾಯಿ ಆಯ್ತು. 3,000 ರೂಪಾಯಿ ಆಯ್ತು. ಹೌದು, ಹಂಗ್ ಲೆಕ್ಕ ಹಾಕತ್ತೀನಿ ಅಂದ್ರೆ ಇದು ಒಂದ್ಸತಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಸಿಟಿಲಿ ಓಡಾಡೋರ್ಗೆ 3-4 ದಿನ ಮೇಲೆ ಓಡಾಡ್ತಾರೆ. 50 ರೂಪಾಯಿ ಕೊಟ್ಟು ಚಾರ್ಜ್ ಮಾಡಿದ್ವಿ ಅಂದ್ರೆ ಮಲ್ಲಿ ಬೇರೆ ಇಲ್ಲಿ ಹೋಗ್ಬೇಕಲ್ಲ, ಮನೇಲಿ ಮೊಬೈಲ್ ಚಾರ್ಜ್ ಆಗ್ತೀವಲ್ಲ ಅಲ್ಲಿ ಚಾರ್ಜ್ ಮಾಡಿದ್ರೆ ಸಾಕು. 205 ಕಿಲೋಮೀಟರ್ ರೌಂಡ್ ಹೊಡ್ಕೊಂಡು, ಇಲ್ಲ ಡೆಲಿವರಿ ಬೇಕಾ ಇಲ್ಲ ಕಲೆಕ್ಷನ್ ಬೇಕಾ, ಡೆಲಿವರಿ ಮಾಡೋರ್ಗೆ ಆರಾಮಾಗಿ ಬೆಸ್ಟ್ ಅಲ್ಲ ಸರ್. ಬೆಸ್ಟ್ ವೆಹಿಕಲ್. ನಮ್ಮವ್ರು ಎಷ್ಟೋ ಜನ ಪಾಪ ಯಾವುದು ಈಗ ಯಾವುದು ಬೈಕ್ ಟ್ಯಾಕ್ಸಿ ಅಂತ ಯೂಸ್ ಮಾಡ್ತಿದ್ರು, ಫುಡ್ ಡೆಲಿವರಿ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಕಾರ್ಗೋ ಶಿಪ್ಮೆಂಟ್ಗೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದೂ ಕೂಡ ನಮಗೆ ಏನಾಗುತ್ತೆ, ಸೊ ಒಂದು ಕಸ್ಟಮರ್ಗೆ ಕಾಸ್ಟ್ ದುಡ್ಡು ಉಳ್ದಂಗೆ ಆಯ್ತು. ಈ ಕಡೆ ಏನೋ ಅವರಿಗೆ ಆಲ್ಮೋಸ್ಟ್ ಪೆಟ್ರೋಲ್ ವೆಹಿಕಲ್ ಏನ್ ಸ್ಪೆಂಡ್ ಮಾಡ್ತಾರೆ, ಆ ಸರ್ವಿಸ್ ವಾರಂಟಿ ಅವೆಲ್ಲ ಸ್ಪೇರ್ ಪಾರ್ಟ್ ಎಲ್ಲ ತಗೊಂಡ್ರೆ ಇದು ಎಷ್ಟು ಅಫೋರ್ಡಬಿಲಿಟಿ ಇದೆ ಅಂತ ಅಂದ್ರೆ ಇದು ಒಂದ್ಸರಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ಒಂದು ನಮ್ ಕಸ್ಟಮರ್ ಹೆಂಗೆ ಅಂದ್ರೆ ಇಲ್ಲೂ ಕೂಡ ತಗೊಂಡು ಹೋದವರು ಮತ್ತೆ ಕಸ್ಟಮರ್ ಕರ್ಕೊಂಡ್ ಬಂದಿದ್ದಾರೆ ಹೊರತು ಯಾವ್ದೇ ಕಂಪ್ಲೇಂಟ್ ಅಂತ ಬಂದಿರೋ ಪರ್ಸೆಂಟೇಜ್ ಇದೆ ಇಲ್ಲ ಅಂತ ಇಲ್ಲ, ತುಂಬಾನೇ ಕಡಿಮೆ. ಅದು 100 ಜನದಲ್ಲಿ 1-2 ಅದು ಮ್ಯಾನೇಜಬಲ್. ಎಲ್ಲದ್ರಲ್ಲೂ ಇರುತ್ತೆ ಅದು ಅಲ್ವಾ. ದೊಡ್ಡ ಬ್ರ್ಯಾಂಡ್ ಇಂದ ಚಿಕ್ಕ ಬ್ರ್ಯಾಂಡ್ ಅಂತ ಎಲ್ಲದ್ರಲ್ಲೂ ಇದೇ ಇರುತ್ತೆ. ಯಾವುದು ಅಂದ್ರೆ ಅಕ್ಕಿ ಕಾಳಲ್ಲಿ ಬತ್ತ ಇದ್ದಂಗೆ ಕರೆಕ್ಟ್. ಹೌದು, ಒಂದೊಂದು ಇದ್ದೇ ಇರ್ತದೆ. ಹೌದು ಹೌದು ಹೌದು. ಬೆಸ್ಟ್ ಅನಿಸ್ತು ಸರ್, ನನಗೂ ಓಕೆ ವರ್ತ್ ಅನ್ನಿಸ್ತು. ಇವಾಗ ಎಂತ ಒಂದು ಎಕ್ಸೆಲ್ ಗಾಡಿ ಎದುರು ಗಾಡಿ ತಗೋತೀನಿ, ನಾರ್ಮಲ್ ಗಾಡಿ ತಗೋತೀನಿ ಅಂತಂದ್ರು 90,000 1,80,000 ಇರುವಂತ. ಹೌದು ಹೌದು. ಇದು ಪೆಟ್ರೋಲ್ ಒಂದ್ಸತಿ ಹಾಕಿದ್ರೆ, ಇದು ಪೆಟ್ರೋಲ್ ಹಾಕ್ಸೋ ದುಡ್ಡಿಗೆ ಒಂದ್ಸತಿ ಇನ್ವೆಸ್ಟ್ ಮಾಡಿ ತಗೊಂಡ್ರೆ ಆರಾಮಾಗಿ ಒಂದು 5-10 ವರ್ಷ ಆರಾಮಾಗಿ ಫ್ರೀ ಹೊಡಿಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ ಈಗ ನಾವು ಕೊಡ್ತಿರೋ ಏನು ಆಫರ್ ಇದೆ, ಸೊ ಈ ಆಫರ್ ಬಂದ್ಬಿಟ್ಟು ಮುಂದಿನ ತಿಂಗಳು ಲೂಲು ಮಾಲ್ ಅಲ್ಲಿ ಅಂದ್ರೆ ಆಗಸ್ಟ್ 5 ಮಾತ್ರ ಸೀಮಿತ ಆಗಿರುತ್ತೆ. ಈ 40,000 ರೂಪಾಯಿ ಆಫರು ಬರೀ ಲೂಲು ಮಾಲ್ ಇರೋವರೆಗೂ ಮಾತ್ರ. ಆಮೇಲೆ ಆಗಸ್ಟ್ 5ನೇ ತಾರೀಕು ಇನ್ನೊಂದ್ಸರಿ ಹೇಳ್ತೀನಿ, ಆಗಸ್ಟ್ 5ನೇ ತಾರೀಕು ಮೇಲೆ ಮತ್ತೆ ಬಂದ್ಬಿಟ್ಟು ನನಗೆ ಬೇಕು ಸರ್, ನಾನು ವಿಡಿಯೋ ನೋಡಿದೆ ಅದು ನೋಡಿದೆ, ಖಂಡಿತ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಆಗಸ್ಟ್ 5ನೇ ತಾರೀಕು ಒಳಗಡೆ ಬಂದ್ಬಿಟ್ಟು ಯಾರು ಬುಕ್ ಮಾಡ್ತಾರೆ, ಸಪೋಸ್ ಇಲ್ಲ ಡೆಲಿವರಿ ಸರ್ ನಾವು ಯಾವಾಗ ನೆಕ್ಸ್ಟ್ ಮಂತ್ ಲೇಟ್ ತಗೋತೀವಿ ಅಂದ್ರೂ ಕೂಡ ಅಕ್ಸೆಪ್ಟಬಲ್, ತೊಂದರೆ ಇಲ್ಲ. ಆಗಸ್ಟ್ 5 ಒಳಗಡೆ ಬುಕಿಂಗ್ ಆಗಿರಬೇಕು. ಸೊ ನಾವು ಬೇಕಾದ್ರೆ ಅವ್ರಿಗೆ ಕೆಲವರು ಸ್ಪಾಟ್ ಡೆಲಿವರಿ ಬೇಕು ಅಂದ್ರೆ ಸ್ಪಾಟ್ ಡೆಲಿವರಿ ಕೂಡ ನಾವು ಕೊಡ್ಬೋದು, ತೊಂದರೆ ಇಲ್ಲ. ಸರ್ ಶೋರೂಮ್ ಒಂದು ಅಡ್ರೆಸ್, ಶೋರೂಮ್ ಬಂದ್ಬಿಟ್ಟು ರಾಜಾಜಿನಗರ ರಾಜ್ಕುಮಾರ್ ರೋಡ್, ನವರಂಬರ್ ಸಿಗ್ನಲ್, ಮತ್ತೆ ಸೇಮ್ ರಾಜ್ಕುಮಾರ್ ರೋಡ್ ಅಲ್ಲೇ ICICI ಬ್ಯಾಂಕ್ ಅಪೋಸಿಟ್ 2 ಕಡೆ ಇದೆ ಶೋರೂಮು. ಸೊ 2 ಕಡೆನೂ ಕೂಡ ಅವರು ವಿಸಿಟ್ ಮಾಡಿಬಿಟ್ಟು ವೆಹಿಕಲ್ನ ಏನೋ ನೋಡ್ಬೋದು. ಬಟ್ ಬುಕಿಂಗ್ ಮಾತ್ರ ಲೂಲು ಮಾಲಲ್ಲಿ ಆಗಿರಬೇಕು. ಮೋಸ್ಟ್ ಕಂಡೀಷನ್ ಏನು ಅಂದ್ರೆ 40,000 ರೂಪಾಯಿ ಆಫರ್ ಸಿಗಬೇಕು ಅಂದ್ರೆ ಬುಕಿಂಗ್ ಇಲ್ಲಿರ್ಬೇಕು. ಹೌದು, ಪ್ರತಿಯೊಂದು ಗಾಡಿ ನೋಡ್ತೀನಿ ಏನೇ ಇದು ಮಾಡ್ತೀನಿ ಅಂತಂದ್ರೆ ಹೋಗಿ ಅವ್ರದ್ದು ಶೋರೂಮ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಗಾಡಿನ ಕಣ್ಣು ಮುಂದೆ ನೋಡಿ ಟೆಸ್ಟ್ ಡ್ರೈವ್ ಇರುತ್ತೆ, ಟೆಸ್ಟ್ ಡ್ರೈವ್ ಮಾಡ್ಬೋದು. ಯಾರಿಗೆಲ್ಲ ಬೇಕು ಹೆಚ್ಚಿನ ಮಾಹಿತಿಗೆ ಇಲ್ಲ ನಂಬರ್ ಹಾಕಿರ್ತೀನಿ, ಹೋಗಿ ನೋಡಿ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಆದಷ್ಟು ಬೇಗ ಏನು ಒಂದು ಪರಿಸರಕ್ಕೆ ಒಳ್ಳೆ ಒಂದು ಕೊಡುಗೆ ಕೊಡೋಣ. ಹೌದು, ಖಂಡಿತ. ಈ ಥರ ಬಂದವ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.